ಭಗವಂತ ಯಾರ್ಯಾರ ಹಣೆ ಬರದೊಳಗೆ ಹೆಂಗೆ ಗಂಟು ಹಾಕಿರ್ತಾನ ಗೊತ್ತಿಲ್ಲ ಅವ. ಹೌದ್ರೆ ನಾವು ಅನ್ಕೊಳ್ಳೋದ ಒಂದು ಅದು ಆಗದ ಒಂದು. ಎಷ್ಟು ಮಜಾ ಕೊಟ್ಟಿರ್ತಾನಂತೀರಿ, ಭಾಳ ಮಜಾ. ಯಾರ ಒಂದು ಊರೊಳಗೆ ಹಿಂಗಿಬ್ರು ಗಂಡ ಹೆಂಡ್ತಿದ್ರಂತ, ಎಲ್ಲಿದ್ರು ಇಬ್ರು ಇರ್ತಾರೆ, 4 ಮಂದಿ ಇರ್ತಾರಂತ ಕೇಳಿ ನೀವು. ಎಷ್ಟು ಮಜಾ ಗಂಡ ಹೆಂಡ್ತಿದ್ರು ಅಂತಂದ್ರೆ 6 ಪುಟಿನ ಹೆಂಡ್ತಿದ್ಲಂತ, 3 ಪುಟಿನ ಗಂಡಿದ್ನಂತ. ವಿಚಾರ ಮಾಡ್ರಿ ಭಗವಂತ ಹೆಂಗೆ ಹಣೆ ಬರ ಕೂಡಿಸಿರ್ಬೇಕಂತ. ಎಟ್ರಿ 6 ಪುಟಿನ ಗಂಡ ಅಂತ ಒಟ್ಟು ಎಚ್ಚರ ಇದ್ದಾರೆ. ನೋಡಕತ್ತೀನಿ ನೀವು ಮುಕ್ಕೊಂಡು ಇದ್ದೀರಿ ಅಂತ ಹೇಳಿ ಅಲ್ಲ. 6 ಪುಟಿನ ಹೆಂಡತಿ 3 ಪುಟಿನ ಗಂಡಿದ್ದ. ಸಂಸಾರ ಜೀವನ ಭಾಳ ಚಂದ ನಡೆದಿತ್ತು. ನಡೆದಾಗ ಹೇಳ್ತೀನಿ ನಿಮ್ಗೆ, ಹೆಂಡತಿ ಗರ್ಭಧರಿಸಿಲ್ಲ, ತವ್ರ ಮನೆಗೆ ಹೆರ್ಗಿಗೆ ಹೋದ್ಲ, ಗಂಡ ಹಡ್ಕೊಂಡು ಬಂದ್ಲ ಗಂಡ ಮನೆಗೆ. ಈ ಮನೆಯೊಳಗೆ ಒಂದು ಪದ್ಧತಿ ಹಳ್ಳಿಯಾಗ ಏನು ಅಂತಂದ್ರೆ, ಹೆಣ್ಣ ಹುಟ್ಲಿ ಗಂಡ ಹುಟ್ಲಿ, ಸಹಜಿಕ ನೀವು ಮಾತು ಬಂದಾಗ ಅಂತಿರ್ತೀರಿ ಏನಂತ, ಯವ್ವ ಹೆಣ್ಣು ಹುಟ್ಟೈತೆವ್ವ ಎಂಥ ಪುಣ್ಯ ಮಾಡ್ರ ಅಂತಂದ್ರೆ ಅವ್ರ ಅಮ್ಮ ಇದ್ಲಲ್ಲ, ಅವ್ರ ಅಮ್ಮ ದಿಟ್ಟು ಅವ್ರ ಅಮ್ಮ ಇದ್ದಂಗೆ ಅದವ್ವ ಅಂತಿರ್ತೀರಿ. ಒಟ್ಟು ಮನ್ಯಾಗ ಒಬ್ರು ಯಾರನ್ನ ಹೊರಬೇಕ. ಗಂಡು ಹುಡುತ್ತೆ ಅಂದ್ರೆ ಅವ್ರ ಅಪ್ಪನ್ನ ಹೊತ್ತಾನ ಅಂತೈತ್ರಿ. ಒಟ್ಟು ಇಲ್ಲಂದ್ರೂ ನೀವು ಇಲ್ಲನ ಮಟ್ಟ ಬಿಡಂಗಿಲ್ಲ, ಹೌದನ್ನ ಮಟ್ಟ ಬಿಡಂಗಿಲ್ಲ ನೀವೇನು. ಇಲ್ಲ ಅವ್ರ ಅಜ್ಜ ಹಂಗಿದ್ದ, ಇಲ್ಲ ಅವ್ರ ಅಜ್ಜ ನಾವು ಹಂಗಿದ್ದ, ಅವಂಗ ಮೊಮ್ಮಗ ಅಂತ. ಹಂಗೆ ಈಗೇನು ಹಡ್ದಿಲ್ಲ. ಈ ಮಗ ಯಾರು ಹೊತ್ತಿದ್ದಂದ್ರೆ ಅವ್ರು ಅವನು ಹೊತ್ತಿದ್ದಿಲ್ಲ, ಅವ್ರ ಅಪ್ಪನ ಹೊತ್ತಿದ್ದೀವ. ಹೇಳ್ತೀನಿ ನಿಮಗೆ, ಒಂದನೇದ್ದು ಅದು 3 ಪುಟ ಅವ್ರ ಅಪ್ಪನ ಹಂಗಾಯ್ತ. ಮತ್ತೊಳ್ಳೆ 2ನೇದ್ದು ಹೆರ್ಗಿಗೆ ಹೋದ್ಲ, ಅದು ಗಂಡ ಹಾಡಲ್ಲ, ಅದು ಹೆಂಗಿತ್ತ, ಅದು ಅವ್ರ ಅಪ್ಪನ ಹೊತ್ತಿತ್ತ. ಒಂದಲ್ಲ 2 ಅಲ್ಲ 3 ಗಂಡು ಮಕ್ಕಳನ್ನ ಹಾಡ್ದ, 3 ಮಕ್ಕಳು ಅವ್ರ ಅಪ್ಪನ ಹೊತ್ತಾವ, ಒಂದು ಅವನು ಹೊರಲಿಲ್ಲ. ಅವನ್ನ ಒಂದು ಹೊರಲಿಲ್ಲ ಮಕ್ಕಳು, 3 ಅಪ್ಪನ ಹೊತ್ತ ತಕ್ಷಣ ಹೇಳ್ತೇನೆ ನಿಮ್ಗೆ. ಮತ್ತು ಜೀವನ ಹೆಂಗೋ ನಡೀತು. ನಡೆದಾಗ ಅವು ಡಿಟ್ಟು 4 ಹೋದ್ರೆ ಗಂಡು ಯಾರೋ ಮಕ್ಕಳು ಗೊತ್ತಾಗಲಿಲ್ಲ. ಒಂದು ಸಮಾದ 3 ಹಿಂಗಿರೋದ್ರೊಳಗೆ ಹೆಂಗೆ ಅಪ್ಪ ಶಿವಗೇಶ್ವರನ ಜಾತ್ರೆ, ಗಡ್ಡಿ ರಥೋತ್ಸವ, ಸಾಮೂಹಿಕ ವಿವಾಹ ಕಾರ್ಯಕ್ರಮ, ಹಲವಾರು ಕಾರ್ಯಕ್ರಮ ಹೆಂಗೆ ಹಮ್ಮಿಕೊಂಡ್ರಲ್ಲ, ಹಂಗೆ ಊರೊಳಗೆ ಹಿಂಗೆ ದೊಡ್ಡ ಕಾರ್ಯಕ್ರಮ ನಾಟಕ ಇತ್ತು. ನಾಟಕ ಇದ್ದಾಗ ಮಗ್ಗಲ ಮನೆ ಹೆಣ್ಮಗಳು ಬಂದು, ನೋಡ್ತಂಗಿ ಮತ್ತು ನಾಳೆ ಶಿವಗೇಶ್ವರನ ಜಾತ್ರೆ ಐತಿ, ಮತ್ತು ಗಡ್ಡಿ ತೀರ್ ನಿಮಿತ್ತವಾಗಿ ಪ್ರವಚನ ಹಚ್ಚಾರ, ಮತ್ತು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಅದಾವ, ಸುತ್ತ 10 ಹಳ್ಳಿ ಜನ ಬರ್ತಾರ, ವಿಶೇಷವಾಗಿ ನಮ್ಮ 3 ನಾಟಕ ಹಾಕ್ಯಾರ, ಮತ್ತು ನಾಳೆಗೆ ನಾಟಕ ನೋಡಕ್ಕೆ ಹೋಗೋಣ ತಂಗಿ ರೆಡಿ ಆಗ ಅಂತ ತಿಳ್ಕೊಂಡು ಈ ಹೆಣ್ಮಗಳನ್ನ ಈಕೆಂದು, ಯವ್ವ ನಂದ ಒಂದು ನಾಟಕ ಆಗೈತೀನಿ, ಆ ನಾಟಕ ನೋಡಕ್ಕೆ ನಾಯಕ ಬರಲಿ ಅನ್ಲಕ್ಕೆ ಅಂದ್ಕೊಳ್ಳೆ. ಈ ಹೆಣ್ಮಗಳಂದು ಇಲ್ವಾ ಹಂಗಲ್ಲದ, ಮತ್ತು ದಿನನಿತ್ಯಲು ಕೂಡ ಮನ್ಯಾಗ ಕೆಲಸ ಇರೋದ, ಮಾಡಿ ಸಾಕಾಗಿರ್ತದೆ ಮುಂಜಾನೆ ಸಂಜೆ ಮಠ, ನಾಳೆ ಹಂಗಾರೆ ಜಲ್ದಿ ಕೆಲಸ ಮುಗಿಸ್ಕೊ, ಸಾಯಂಕಾಲ ನಾಟಕ ನೋಡಕ್ಕೆ ಹೋಗೋಣ ಆತೊಂದ್ಲಿ ಹೆಣ್ಮಗಳು. ಅದನ್ನು ಗಂಡು ಕೇಳಿಸ್ಕೊಂಡ. ಟಿಕೆಟ್ 20 ರೂಪಾಯಿ ಇಟ್ಟಿದ್ರಿ, ಇವಂದ ರೊಕ್ಕ ಕೊಡ್ಲಾರ್ದಂಗೆ ಹೋಗ್ಬೇಕು ನಾಟಕಕ್ಕೆ ಅಂದಿವ. 20 ರೂಪಾಯಿ ಟಿಕೆಟ್ ಕೊಡ್ಲಾರ್ದಂಗೆ ಹೋಗ್ಬೇಕು ಅಂದಿವ. ಯಾವಾಗ ಕೇಳಿಸ್ಕೊಂಡ ತಕ್ಷಣ ಆ ಹೆಣ್ಮಗಳು ಮರುದಿವಸ ಬೆಳಗ್ಗೆ ಎದ್ದಕ್ಕೆ ಜಲ್ದಿ ಏನೇನು ಕೆಲಸ, ಬಟ್ಟೆ ಅಡಿಗೆ, ತೊಳೆಯೋದು, ಬಳೆಯೋದು, ಮುಸುರಿ, ಕಸ ಅದೆಲ್ಲ ಅಂತ ಸಾಯಂಕಾಲ 6 ಗಂಟೆ ಆಯ್ತು. ಸಾಯಂಕಾಲ 6 ಗಂಟೆ ಅನ್ನೋದ್ರೊಳಗೆ ಆ ಹೆಣ್ಮಗಳ ನೀರು ಕುಡ್ದಿಲ್ಲ, ಚಹಾ ಕುಡ್ದಿಲ್ಲ, ಏನು ತಿಂದಿಲ್ಲ. ಯಾಕೆ ಮನೆ ಕೆಲಸ ಹಂಗಿತ್ತು, ನಾಟಕ ನೋಡ್ಕೊಳೋ ಅವಸರ. ಹೇಳ್ತೀನಿ ನಿಮಗೆ, ಯಾವಾಗ ಹಿಂಗೆ ಅನ್ಕೊಂಡ ತಕ್ಷಣ 6 ಗಂಟೆ ಆಗುತ್ತೆ, ಮಗ್ಳ ಮನೆ ಹೆಣ್ಮಗಳು ಬಂದ, ತಂಗಿ ಮತ್ತೆ ಹಿಂಗೆ ರೆಡಿಯಾಗಿ ಹೋಗೋಣ ಅಂತ ತಿಳ್ಕೊಂಡೊಳಗೆ ಇವ ಕೇಳಿಸ್ಕೊಂಡ. ಕೆಳಗೆ 2 ಮಲೀಶಿದ್ಲ, ಮ್ಯಾಲ ಮಂಚಿನ 1 ಮಲೀಶಿದ್ಲಿ ಹೆಣ್ಮಗಳು. ಇವ ಯಾವಾಗ ಕೇಳಿಸ್ಕೊಂಡ ಒಳಗೆ ಹೆಣ್ಮಗ ರೆಡಿಯಾಗಿ ಬರೋದ್ರೊಳಗೆ ಇವ ಏನು ಮಾಡಿದಂತಂದ್ರೆ, ಮ್ಯಾಲ ಕಾಟದ ಮಕ್ಕೊಂಡಿದ್ದಾನೆ, ಕೆಳಗೆ ಮಲೀಶ್ ಇವ ಕಾಟದ ಮಕ್ಕೊಂಡ. ಹೇಳ್ತೀನಿ ನಿಮಗೆ, ಆ ಹೆಣ್ಮ ರೆಡಿಯಾಗಿ ಬರೋದ್ರೊಳಗೆ ಕೆಳಗೆ ಮೂಡದ, ಮ್ಯಾಲ ಒಂದು ಐತಿ, ಮ್ಯಾಲ ಮಲೀಶಿದ್ದ ಸಣ್ಣ ನೆನಪಿತ್ತ, ರಬ್ಬ ಬಂದು ಕೆಳಗೆ ಮಕ್ಕೊಂಡು ಅಂತ ತಿಳ್ಕೊಂಡು ಈಕೆ ನಾಟಕ ನೋಡೋ ಅವಸರದೊಳಗೆ ಹಿಂಗೆ ಎತ್ಕೊಂಡ್ಲು. ಅದು ಐತಿ 60 kg. ಯಾವಾಗ 60 kg ಐತಿ ಎತ್ಕೊಂಡ ತಕ್ಷಣ ಆಕೆ ಅಂದ್ಲು, ವಜ್ಜೆ ನೋಡಲಿಲ್ಲ, ನಾಟಕ ನೋಡ್ಬೇಕು ಅವಸರಲ್ಲ, ಆ ಥರದೊಳಗೆ ಇದು ಗೊತ್ತಾಗಲಿಲ್ಲ. ಅವ ಅಂದ, ಏನು ಹಿತೈತು ಅಂದ್ರೆ ಹೆಂಡತಿ ಸೊಂಟದಾಗ ಅಂದವ. ಹೋದ್ರು ಇಬ್ಬರು ಮಾತಾಡ್ಕೊಂತ ನಾಟಕ ನೋಡಕ್ಕೆ ಹೋದ್ರು. ಟಿಕೆಟ್ ತೊಗೊಂಡು ಒಳಗೆ ಹೋದ ತಕ್ಷಣ ಅವಾಗ ಹೇಳಬೇಕಿಲ್ಲ, ನಾನೇನು ಗಂಡದೆ ಅಂತ ತಿಳ್ಕೊಂಡು. ಆಗಿದ್ದಾಗಲಿ ಶಿವಗೇಶ್ವರನ ಆಶೀರ್ವಾದ ಹೇಳೋದು ಬೇಡ ಅಂದವ. ಒಳಗೆ ನಾಟಕ ನೋಡಕ್ಕೆ ಹೋದ್ಮ್ಯಾಗ ಹೇಳಿಲ್ಲ, ತೊಡಿಮ್ಯಾಗ ಕುಂದ್ರಿಸ್ಕೊಂಡಾಳ. ನಾಟಕ ನೋಡಕತ್ತಾರ, ಒಂಚೂರು ನಡಕ ಚಾ ಚುಮ್ಮರಿ ತಿನ್ನಕಂತಾರಲ್ಲ ಹಂಗೆ ಬಿಡುಮ್ದ. ಈ ಹೆಣ್ಣು ಯಾಕೆ ಮತ್ತೆ ಹಿಂಗೆ ಮುಂಜಾನೆ ಮನ್ಯಾಗ ನಾ ಏನು ತಿಂದೇ ಇಲ್ಲ, ಮತ್ತು ಒಂದು ಸ್ವಲ್ಪ ಹೋಗಿ ಚಾ ಬಜ್ಜಿ ತಿಂದು ಬರ್ತೇನೆ, ಒಂದು ಸ್ವಲ್ಪ ಇನ್ನು ಎತ್ಕೋ. ಅವ ಅವಾಗಾರ ಹೇಳ್ಬೇಕಿಲ್ಲ, ಗಂಡದಿನ ಅಂತ ತಿಳ್ಕೊಂಡು. ಆಗಿದ್ದಲ್ಲ ಶಿವಯ್ಯಪ್ಪನ ಆಶೀರ್ವಾದ ಏನಾಗುತ್ತೆ ನೋಡೇ ಬಿಡೋಣ ಅಂತವ. ಹೇಳ್ತೀನಿ ನಿಮಗೆ, ಈಗ ಆಯ್ತು ತಂಗಿ ಹೋಯ್ ಬಾ ಅಂತ ತಿಳ್ಕೊಂಡು ಚಾ ಕುಡಿಯೋಕೆ ಕೈಸಿದ್ರೆ ಹಿಂಗೆ ತೊಡಿಮೆ ಕುಣಿಸ್ಕೊಂಡಾಳ. ಇದು ಐತಿ 60 kg. ಯವ್ವ ಅನ್ಲಕ್ಕೆ ನಾವು ಮಕ್ಕಳನ್ನ ಹಿಡಿದೀವಿ, ಇಟ್ಟು ತೂಕದ ಎಲ್ಲವೂ ಮಕ್ಕಳು 8 kg ಇದ್ದಾವೆ, ಬಾಣ 2 kg ಇದ್ದಾವೆ, 3 kg ಇದ್ದಾವೆ, 4 kg ಇದ್ದಾವೆ. ಇದು ಐತಿ 60 kg. ಇದ್ರೂ ಇರ್ಬೋದು, ಯಾಕೆ ಕತ್ತಲಾಗ ನಾಟಕ ನಡೆದೈತೆ. ಆ ಹೆಣ್ಮಗಳು ಒಳಗೆ ಹೋಗ್ಯಾಳ. ಆ ಹೆಣ್ಮಗಳು ತೊಡಿಮೆ ಕುಣಿಸ್ಕೊಂಡಾಗ ಹೇಳ್ತೀನಿ ನಿಮಗೆ, ಇದು ಎಷ್ಟು ವಜ್ಜೆ ಐತೆ ಅನ್ಕೊಂತ ಆ ಹೆಣ್ಮಗಳು ಹಿಂಗೆ ಎಡಗೈ ತೊಗೊಂಬಂದು ಹಿಂಗೆ ಗಲ್ಲ ಕಚ್ಚತಿ, ಹುರ್ಬರ್ರಕ್ಕೆ
ಯಾವಾಗ ಹುರುಬರಕ್ಕೆ ಹತ್ತಗತ್ತೆ ಅವಾಗ ಹೇಳಬೇಕಿಲ್ಲ ಗಂಡದ ಶಿವನಾಶ ಏನಾಗಿದ್ದ ಅಲ್ಲಿ ಹೇಳೋದು ಬೇಡ ಅಂತವ. ಆ ಹೆಣ್ಮಗಳು ಹಿಂಗೆ ಅಂತ ಮಿಶಿ ತಂದು ಜೊಂಡಿಗೆದ ಮಿಶಿ ಅಂದಾಗ ಯವ್ವಾ ಜೊಂಡಿಗೆ ಅಂತ ಕೆತ್ತವಲ್ಲ ಜೊಂಡಿಗೆಲ್ಲ ಗಂಡದೆ ನಾನು ಅಂದವ. ಯಾಕೆ ಭಗವಂತ ಯಾರ್ಯಾರ ಹಣೆ ಬರ ಹೆಂಗೆ ಕೂಡಿಸಿತನ ಗೊತ್ತಿಲ್ಲ. ನಾವು ಅನ್ಕೊಳ್ಳೋ ಒಂದು ಆಗದ ಒಂದು ಭಗವಂತನ ಇಚ್ಛೆ ಇರ್ತದೆ, ಭಗವಂತನ ಇಚ್ಛೆ ಇರ್ತದೆ.